Hello everyone, I am Prashanth Hegde. How are you all? Yes, you are all fine. I hope and I wish. Stay home, stay safe. Meantime, you have to learn something at your home. Can you identify this background scene? Yes, exactly. You are right. This is our school ground. This is such a big tree is here. This good environment waiting for you all. Now I would like to discuss about Grandma Climbs a Tree, written by Ruskin Bond. Ruskin Bond is a famous poet. He is always used to write about real children stories. See here, Grandma climbs a tree. This is our own school big tree. If a grandmother climbs this tree, how funny it is it right? Here, poet's grandmother, poets in the sense, Ruskin Bond's grandmother was very genius. Would you like to know why he asked this? If you want to know why she was genius, my refers to Ruskin Bond poet. Okay, grandmother, she is so old, but she wants to climb a tree. This is the funny thing. But Grandma climbs a tree. The poet Ruskin Bond's grandmother was genius. Why? Because she could climb trees at the age of 62. At the age of 62. This is the funniest thing. Can your grandmother climbs a tree? No. See why poet calls his grandmother was genius ಬಹಳ ಬುದ್ಧಿವಂತೆ ಅಂತೆ. ಯಾಕೆ? Because she refers to grandmother here, she could climb trees at the age of 62. That is why poet, who is a poet? Ruskin Bond says his grandmother was genius because she could climb trees at the age of 62. She was climbing trees ever since her childhood. ಹಾಗಾದ್ರೆ ಯಾವಾಗಿಂದ ಮರ ಹತ್ತೋದು ಅಭ್ಯಾಸ ಇದೆ ಅವರಿಗೆ ಅಂದರೆ ಸಿನ್ಸ್ ಚೈಲ್ಡ್ಹುಡ್, ಬಾಲ್ಯದಿಂದಲೇ ಅವರಿಗೆ ಅಭ್ಯಾಸ ಇದೆಯಂತೆ. ಎವ್ರಿ ಒನ್ ವಾಸ್ ಗ್ರೋಯಿಂಗ್ ಗ್ರೇಸ್ಫುಲಿ. ದಿಸ್ ಗ್ರ್ಯಾಂಡ್ ಮದರ್ ಸೇಸ್ ಎವ್ರಿ ಒನ್ ವಾಸ್ ಗ್ರೋಯಿಂಗ್. ಗ್ರೋ ಅಂದರೆ ಬೆಳೆಯೋದು, ದೊಡ್ಡವರಾಗ್ತಾರೆ ಭಾಳ ಸಂತೋಷವಾಗಿ. ಬಟ್ ಗ್ರ್ಯಾಂಡ್ ಮದರ್ ಸೇಸ್ ಐ ಆಮ್ ಗ್ರೋಯಿಂಗ್ ಡಿಸ್ಗ್ರೇಸ್ಫುಲಿ. ಓಕೆ, ಐ ಆಮ್ ಗ್ರೋಯಿಂಗ್ ಡಿಸ್ಗ್ರೇಸ್ಫುಲಿ. ಯಾಕೆಂದರೆ ತನ್ನನ್ನು ಮರ ಹತ್ತೋದು ಬೇಡ ಅಂತ ಹೇಳಿಬಿಟ್ಟಿದ್ದಾರೆ ಅಂತ. ಓಕೆ, ಶಿ ಲರ್ನ್ಡ್ ಟು ಕ್ಲೈಂಬ್ ಟ್ರೀಸ್ ಫ್ರಾಮ್ ಹರ್ ಬ್ರದರ್ ಎಟ್ ದ ಏಜ್ ಆಫ್ 6. 6 ವರ್ಷವಾಗಿದ್ದಾಗಲೇ ಮರ ಹತ್ತೋದು ಕಲಿತು, ಅಪ್ ಟು 62 ಇಯರ್ಸ್ ಇದ್ದಾಗಲೂ ಕೂಡ ಮರ ಹತ್ತಾರೆ. ದಿಸ್ ಇಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಗ್ರ್ಯಾಂಡ್ ಮದರ್. ಎವ್ರಿ ಒನ್ ಫಿಯರ್ಡ್. ಸೊ ಹಾಗಾಗಿ 62 ವರ್ಷ ಆದರೂ ಮರ ಹತ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಎವ್ರಿ ಒನ್ ಫಿಯರ್ಡ್ ಅಬೌಟ್ ದಿಸ್ ಗ್ರ್ಯಾಂಡ್ ಒನ್ ಡೇ. ಯಾಕೆ ಹಾಗಾದ್ರೆ ಫಿಯರ್ ಆಗಿದ್ರು? ಫಿಯರ್ ಅಂದ್ರೆ ಭಯ. ಅಬೌಟ್ ಒನ್ ಡೇ ಶಿ ವುಡ್ ಹ್ಯಾವ್ ಎ ಟೆರಿಬಲ್ ಫಾಲ್. ಒನ್ ಡೇ ಶಿ ವುಡ್ ಹ್ಯಾವ್ ಎ ಟೆರಿಬಲ್ ಫಾಲ್ ಅಂತ. ಟೆರಿಬಲ್, ಭಯಂಕರವಾಗಿ ಕೆಳಗೆ ಬಿದ್ದು ನೋವು ಮಾಡ್ಕೋತಾಳೆ ಅಂತ. ದ ಔಟ್ಕಮ್ ಆಫ್ ದಟ್, ಹೀಗೆಲ್ಲ ಅಂದ್ಕೋತಾ ಇದ್ರಲ್ಲ, ಔಟ್ಕಮ್ ಆಫ್
that one day she couldn't come down. ಒಂದಿನ ಮರ ಹತ್ತಿಬಿಟ್ಟು ಏನಾಗಲಿಲ್ಲ, ವಾಪಸ್ ಬರಲೇ ಇಲ್ಲ. ಯಾರು? ಗ್ರ್ಯಾಂಡ್ ಮದರ್. ಸೊ that they came from the city and they rescued her from the tree. ಮರದಿಂದ ಅವರನ್ನು ರಕ್ಷಣೆ ಮಾಡ್ತಾರೆ. ಆಮೇಲೆ ಡಾಕ್ಟರ್ಸ್ನ ಕರೆಸಿದ್ದಾರೆ. ಡಾಕ್ಟರ್ನ ಕರೆದಾಗ ದ ಡಾಕ್ಟರ್ ಆ್ಯಂಡ್ ಗ್ರ್ಯಾಂಡ್ ಮಾ, ದಿಸ್ ಇಸ್ ಅ ಸೀನ್. ಗ್ರ್ಯಾಂಡ್ ಮದರ್ ಸಿಟ್ಸ್ ಇನ್ ದ ರೂಮ್. ಡಾಕ್ಟರ್ ನೋಡಿ, ದ ಡಾಕ್ಟರ್ ರೆಕಮೆಂಡೆಡ್. ಹಾಗಾದರೆ ವಾಟ್ ವಾಸ್ ಡಾಕ್ಟರ್ಸ್ ರೆಕಮೆಂಡೇಶನ್ ಅಬೌಟ್ ಗ್ರ್ಯಾಂಡ್ ಮಾಸ್ ಫಾಲ್? ಬಿಕಾಸ್ ಡಾಕ್ಟರ್ ರೆಕಮೆಂಡೆಡ್ ಎ ವೀಕ್ ರೆಸ್ಟ್. ಎಷ್ಟು ದಿನ ರೆಸ್ಟ್ ಅಂದ್ರೇನು? ವಿಶ್ರಾಂತಿ ತೊಗೊಳ್ಲಿಕ್ಕೆ ಹೇಳಿದ್ರು. ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್. ಹಾಗಾದರೆ ಈ 1 ವೀಕ್ ರೆಸ್ಟ್ ಅನ್ನೋದು, ಆ ಅಡ್ವೈಸ್ ಅನ್ನೋದು, ಡಾಕ್ಟರ್ಸ್ ಅಡ್ವೈಸ್ ಅನ್ನೋದು ಗ್ರ್ಯಾಂಡ್ ಮದರ್ಗೆ ಏನಾಯಿತು ಅಂದರೆ, ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಹೆಲ್ ಅಂದ್ರೇನು? ನರಕ. ನೋಡಿ, ದಿಸ್ ಇಸ್ ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್. ಯಾವುದರಂತೆ ಭಾಸವಾಯಿತು? ನರಕದಂತೆ ಭಾಸವಾಯಿತು. ಯಾರಿಗೆ? ಗ್ರ್ಯಾಂಡ್ ಮದರ್ಗೆ. ನೋಡಿ, ದಿಸ್ ಈಸ್ ಕಾಲ್ಡ್ ಎ ಸಿಮಿಲೆ. ಇಲ್ಲಿ ನರಕದಂತೆ ಭಾಸವಾಗೋದು, ನರಕವಲ್ಲ, ನರಕದಂತೆ ಪಾಸ ಆಯಿತು. ಎಲ್ಲಿದ್ದಾಗ? ಅವಳು ರೂಮ್ನಲ್ಲಿ ರೆಸ್ಟಿಗೆ ಹೇಳಿದಾಗ. ಯಾವಾಗಲೂ ತುಂಬ ಆ್ಯಕ್ಟಿವ್ ಆಗಿರುವಂಥ ಗ್ರ್ಯಾಂಡ್ ಮದರ್. ಓಕೆ, ದೆನ್ ಫೈನಲಿ ವಾಟ್ ಹ್ಯಾಪನ್? see here, the mother and son, grandmother's son, and here there was a discussion between grandmother and his son, in the sense the poet's father. She told him after that 1 week, I can't stay here, I want to climb a tree again. You already know in the textual part. I'll send you separate textual part explanation PPT. Okay, then what happened? She said him, I will lie here no longer. And she called for my father and told him undaunted that a house in a tree top was that she now wanted. ನನಗೆ ಇನ್ನೇನು ಬೇಡಪ್ಪ, ನಿಮ್ಮ ಮನೆ ಬೇಡ, ನನಗೆ ಈ ರೂಮು ಸಾಕಾಗಿದೆ. ನೋಡಿ, ಆರೋಗ್ಯ ಸರಿ ಹೋದ್ಮೇಲೆ ಭಾಳ ಖುಷಿಯಾಗಿ ಹೇಳ್ತಾಳೆ, ನನಗೆ ಬೇಕಾಗಿತ್ತು ಮರದ ಮೇಲೆ ಮನೆ ಬೇಕಾಗಿದೆ. ಆ್ಯಂಡ್ ಶಿ ಅಂಡಾಂಟೆಡ್ಲಿ, ಯಾವುದೇ ನಿರ್ಭಿಡೆಯಿಂದ ಅವಳು ಹೇಳಿಬಿಟ್ಲು, ನನಗೆ ಮರ ಅಲ್ಲೇ ಬೇಕು ಅಂತ. ಫಾದರ್, ಮೈ ಡ್ಯಾಡ್ ಪೋಯೆಟ್ ಸೇಸ್. ನೋಡಿ, ಇದು ಪೋಯೆಟ್ ಚಿತ್ರ. ಮೈ ಡ್ಯಾಡ್ ನೋ ಹಿಸ್ ಡ್ಯೂಟೀಸ್ ಆ್ಯಂಡ್ ಹಿ ಡಿಸ್ಕಸ್ಡ್ ಅಬೌಟ್ ದಿಸ್, ಹೌ ಟು ಬಿಲ್ಡ್ ಎ ಟ್ರೀ ಟಾಪ್, ಹೌ ಟು ಬಿಲ್ಡ್ ಎ ಟ್ರೀ ಆನ್ ದ ಟಾಪ್. Poet says that with expert my assistance. ನೋಡಿ, ಇಲ್ಲಿ ಮರದ ಮೇಲೆ, ನಿಮ್ಮ ಪುಸ್ತಕದಲ್ಲಿರ್ತಕ್ಕಂಥ ಚಿತ್ರವನ್ನೇ ನಾನಿಲ್ಲಿ ತೋರಿಸಿದ್ದೇನೆ. ಮರದ ಮೇಲೆ ಒಂದು ಚಿಕ್ಕ ಪುಟ್ಟ ಮನೆಯನ್ನು ಕಟ್ಬಿಡ್ತಾರೆ, ಪುಟ್ಟ ಸುಂದರವಾಗಿರುವಂಥ. ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್. ನೋಡಿ, ಪೋಯೆಟ್ ಹೆಮ್ಮೆಯಿಂದ ಹೇಳ್ಕೊತಾರೆ ಗ್ರ್ಯಾಂಡ್ ಮದರಿಗೆ ಮನೆ ಕಟ್ಟುವಾಗ. ಈಗ ನಾವೆಲ್ಲ ಆಟದ ಮನೆಗಳನ್ನು ಕಟ್ಟಲ್ವ, ಹಾಗೆ ನಾನು ಅದರೊಳಗೆ expert assistants soon finished the core means task here, CHORE, core ಅಂದ್ರೆ task. Made her a tree house with windows and door. So granny moved up. Nodili, the granny moved up. Father made her a house on a tree top. Granny moved up. ನಿಧಾನಕ್ಕೆ ಚಲಿಸಿ ಮತ್ತೆ ಪುನಃ ಮರ ಹತ್ತಾಳೆ. ಹತ್ತು ಬಿಟ್ಟು ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ. This is grandmother. Moved up. Granny moved up, and now every day I climb to her room with glasses and tray. Granny, she sits her in a state and drink sherry with me. ಹಾಗಾದರೆ sherry in the sense it is a mix-up of, sherry means yellow and brownish colored wine. ದ್ರಾಕ್ಷಾರಸ ಅಂತ ನಾವು ಹೇಳ್ಬೋದು, ಜ್ಯೂಸ್ ಅಂತ ಹೇಳ್ಬೋದು. ಗ್ರ್ಯಾನಿ ಶೇರ್ಡ್ ಹರ್ ಹ್ಯಾಪಿನೆಸ್ ವಿತ್ ಮೀ. ಭಾಳ ಸಂತೋಷವಾಗಿ, ಸಚ್ ಎ ಬ್ಯೂಟಿಫುಲ್ ಹೌಸ್ ಬಿಲ್ಟ್ ಬೈ ಯುವರ್ ಫಾದರ್ ಅಂತ ಹೇಳ್ತಾಳೆ ಹೆಮ್ಮೆಯಿಂದ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಈಸ್ ಅಪ್ಹೋಲ್ಡಿಂಗ್ ಹರ್ ರೈಟ್.
ಏನದು, ಅಪ್ಹೋಲ್ಡಿಂಗ್ ಹರ್ ರೈಟ್ ಟು ರಿಸೈಡ್ ಇನ್ ಎ ಟ್ರೀ. ಈ ಮರದ ಮೇಲೆ ಜೀವಿಸುವ ಈ ಒಂದು ಹಕ್ಕನ್ನು, ರೈಟ್ ಅಂದರೆ ಹಕ್ಕು, ಇಲ್ಲಿ ತನಗೆ ಮರದ ಮೇಲೆ ಜೀವಿಸುವ ಹಕ್ಕಿದೆ ಅನ್ನೋದನ್ನು ಶಿ ಅಪ್ಹೋಲ್ಡ್, ಎತ್ತಿ ಹಿಡಿತಾಳೆ. ಇಲ್ಲ, ನನಗೆ ಬೇಕೇ ಬೇಕು ಇದು ಅನ್ನುವಂಥದ್ದು. ಓಕೆ, ಲೆಟ್ ಅಸ್ know about Ruskin Bond. Ruskin Bond is an Indian author of British descent, and he lives with his adopted family in Landoor, Mussoorie, India. His speciality of this is he is an Indian poet. The Indian Council for Child Education and recognized his role in the growth of the children's literature in India. ಭಾರತದಲ್ಲಿ ಈ ಮಕ್ಕಳ ಒಂದು ಸಾಹಿತ್ಯದ ಬಗ್ಗೆ ಭಾಳ ಇಂಪಾರ್ಟೆನ್ಸನ್ನು ಕೊಟ್ಟು ಅವರು ಬರೀತಾರೆ. Born on 19th May 1934, age 86, he was born in Kasoli. ಇದು ನೀವು ಭಾಳ ಚೆನ್ನಾಗಿ ಇದನ್ನು ಗಮನ ಇಟ್ಟು ನೋಡ್ಕೋಬೇಕು, ಯಾಕೆಂದರೆ ನಿಮಗೆ ಪ್ರೊಫೈಲ್ ರೈಟಿಂಗ್ ಬರುತ್ತೆ. ಬೇಸ್ಡ್ ಆನ್ ದಿಸ್ ಪ್ರೊಫೈಲ್ ಯು ಹ್ಯಾವ್ ಟು ರೈಟ್ ಎ ಪ್ಯಾರಾಗ್ರಾಫ್. ನೋಡಿ, poet Ruskin Bond, born on 19th May 1934 at Kasoli. His education, Bishop Cotton School, Shimla, in 1950, period 1951 to present ಅಂತ ಹೇಳಿದ್ದಾರೆ. But recently he passed away. Awards: Padma Bhushan and Padma Shri Award. ಭಾರತದ ಶ್ರೇಷ್ಠ ಒಂದು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಟಿ ವಿ ಶೋಸ್ ಏಕ್ತಾ ರಸ್ಟಿ ಸೆಕೆಂಡ್ ಅನ್ನುವಂಥ ಟಿ ವಿ ಶೋಗಳನ್ನು ಕೂಡ ಇವರು ನಡೆಸ್ಕೊಟ್ಟಿದ್ದಾರೆ. ಬುಕ್ಸ್ ಬರೆದಿದ್ದಾರೆ, ಮೋರ್ ದೆನ್ 45 plus ಬುಕ್ಸನ್ನು. ಆ್ಯಂಡ್ ದ ರೂಮ್ ಆಫ್ ದ ರೂಫ್ ಈಸ್ ವೆರಿ ಫೇಮಸ್, ಆ್ಯಂಡ್ ದ ಬ್ಲೂ ಎಂಬ್ರೆಲಾ. ಈಗ ನೀವು ಬರೆಯುವಾಗ ಹಿಸ್ ಫೇಮಸ್ ಬುಕ್ಸ್ ಆರ್ ದ ರೂಮ್ಸ್ ಆಫ್ ದ ರೂಫ್, ದ ಬ್ಲೂ ಅಂಬ್ರೆಲಾ, ದ ನೈಟ್ ರೈನ್ at Dolly and other stories, a flight of pigeons, our trees still grow in Dhera, ಮೂವೀಸ್ ಕೂಡ ಆಗಿದೆ. ಸೆವೆನ್ ಕಹೂನ್ ಮಾಫ್ ಅಂತದ್ದು, ದ ಬ್ಲ್ಯಾಕ್ ಕ್ಯಾಟ್ ಅನ್ನುವಂಥ ಮೂವೀಸ್ ಕೂಡ ಅವರು ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಓಕೆ, ದಿಸ್ ಇಸ್ ಟೈಮ್ ಫಾರ್ ಯುವರ್ ಟಾಸ್ಕ್. ಏನು ಕೆಲಸ ಹಾಗಾದರೆ ನಿಮಗೆ ಈ ಪದ್ಯದಲ್ಲಿ ವೆರಿ ವೆರಿ ಇಂಪಾರ್ಟೆಂಟು ಕಲಿಯುವಂಥದ್ದು. ಹೌ ಕ್ಯಾನ್ ಯು ಸೇ ದ್ಯಾಟ್ ಪೋಯಟ್ಸ್ ಗ್ರ್ಯಾಂಡ್ ಮದರ್ ವಾಸ್ ಜೀನಿಯಸ್? ಇದನ್ನು ಚೆನ್ನಾಗಿ ಕಲಿಬೇಕು, ಕ್ವಶನ್ ಆನ್ಸರ್ಸ್ನ. ಹೌ ಕ್ಯಾನ್ ಯು ಸೇ ದಟ್ ಪೋಯಟ್ಸ್ ಗ್ರ್ಯಾಂಡ್ ಮದರ್ ವಾಸ್ ಜೀನಿಯಸ್? ಇಡೀ ಪದ್ಯವನ್ನು ಓದಿದಾಗ ಯು ಹ್ಯಾವ್ ಟು ರೈಟ್ ಡೌನ್ ಇನ್ ಯುವರ್ ಓನ್ ವರ್ಡ್ಸ್. ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಎ ಟ್ರೀ ದ್ಯಾನ್ ಇನ್ ಎ ಲಿಫ್ಟ್, ಎಕ್ಸ್ಚೇಂಜ್ ಯುವರ್ ವ್ಯೂಸ್ ವಿತ್ ಯುವರ್ ಪಾರ್ಟ್ನರ್ ಅಂತ ಹೇಳಿದ್ದಾರೆ. ಇದು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಡಿಸ್ಕಸ್ ಮಾಡ್ಬೋದು, ಇದು ಏನು ಉತ್ತರ ಆಗುತ್ತೆ ಇದಕ್ಕೆ ಅನ್ನೋದು. ಬೀಯಿಂಗ್ ಹ್ಯಾಪಿಯರ್ ಇನ್ ಎ ಟ್ರೀ ದೆನ್ ಇನ್ ಎ ಲಿಫ್ಟ್, ಇಲ್ಲಿ ಲಿಫ್ಟಲ್ಲಿ ಇರೋಕ್ಕಿಂತ ಖುಷಿಯಾಗಿ ಅವಳು ಮರದ ಮೇಲೆ ಇರೋಕ್ಕೆ ಇಷ್ಟಪಡ್ತಿದ್ದು. ಟ್ರೈ ಟು ಡ್ರಾ ದಿಸ್ ಪಿಕ್ಚರ್ ಇಫ್ ಯು ಕ್ಯಾನ್ ಆ್ಯನ್ ಏಜ್ ರೂಮನ್ ಕನ್ಫೈನ್ ಟು ಬೆಡ್. ನೋಡಿ, ಇದನ್ನು ಇಮ್ಯಾಜರಿ ಅಂತೀವಿ. ಈ ಇದಕ್ಕೆ ಅಂಟ್ಕೊಂಡಿರ್ತಕ್ಕಂಥದ್ದು, ಬೆಡ್ ಮೇಲೆ ಮಲ್ಕೊಂಡಿರ್ತಕ್ಕಂಥದ್ದು. ಬೀಯಿಂಗ್ ಹ್ಯಾಪಿಯರ್ ಇನ್ ಎ ಟ್ರೀ ದೆನ್ ಎ ಲಿಫ್ಟ್ ಅನ್ನುವಂಥದ್ದು. ಇಷ್ಟು ವಿಚಾರಗಳು ಮುಖ್ಯವಾಗಿ ನೀವು ಗಮನಿಸಬೇಕಾಗಿದ್ದು. ರೈಟ್ ದ ಸಮ್ಮರಿ ಆಫ್ ಯುವರ್ ಓನ್ ಗ್ರ್ಯಾಂಡ್ ಮದರ್ಸ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಅನ್ನೋದು. Here again I would like to discuss about this poem. ನೋಡಿ, ಇಲ್ಲಿ ಟೆಕ್ಸ್ಚುವಲ್ ಪಾರ್ಟನ್ನು ಸ್ವಲ್ಪ ನೋಡ್ಕೊಂಬೋಣ. ಗ್ರ್ಯಾಂಡ್ ಮದರ್ ಕ್ಲೈಮ್ಸ್ ಎ ಟ್ರೀ ರಿಟನ್ ಬೈ ರಸ್ಕಿನ್ ಬಾಂಡ್. ನೋಡಿ, ಮೈ ಗ್ರ್ಯಾಂಡ್ ಮದರ್ ವಾಸ್ ಎ ಜೀನಿಯಸ್. ವುಡ್ ಯು ಲೈಕ್ ಟು ನೋ ವೈ? ಬಿಕಾಸ್ ಶಿ ಕುಡ್ ಕ್ಲೈಮ್ ಟ್ರೀಸ್ ಸ್ಪ್ರೆಡ್ಡಿಂಗ್ ಆರ್ ಹೈ. ಶಿ ವುಡ್ ಅಪ್ ದೇರ್ ಬ್ರಾಂಚಸ್ ಇನ್ ಎ ಟ್ರೈಸ್, and mind you, when at last she climbed a tree, she was 62. Ever since childhood, she had this gift for being happier in a tree than in a lift. And though as years went by, she would be told that climbing trees should stop when one grew old, and that growing old should be gone about gracefully, she would laugh and say, well, I will grow disgracefully.
ಎಲ್ಲರೂ ಬೇಕಾದರೆ ಏನು ಬೆಳೆದಿರ್ಬೋದು, ದೊಡ್ಡದಾಗಿ ಭಾಳ ಸಂತೋಷವಾಗಿ ಬೆಳೆದಿರ್ಬೋದು. ಬಟ್ ನಾನು ಆ್ಯಸ್ ಫಾರ್ ಮೀ ಇಟ್ ಈಸ್ ಡಿಸ್ಗ್ರೇಸ್ಫುಲ್. ಶಿ ವುಡ್ ಲಾಫ್ ಆ್ಯಂಡ್ ಸೇ, ವೆಲ್ ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ, ಐ ಕ್ಯಾನ್ ಡೂ ಇಟ್ ಬೆಟರ್, ಆ್ಯಂಡ್ ವಿ ಹ್ಯಾಡ್ ಟು ಅಗ್ರಿ. For in all the garden there wasn't a tree she hadn't been up at one time or another, having learned to climb from loving brother when she was 6. ಹಾಗಾದರೆ ಯಾವಾಗ ಅವಳು ಅಟ್ ದ ಏಜ್ ಆಫ್ 6 ಕಲ್ತಿದ್ದಾಳೆ. ಈಗಾಗಲೇ ನಾನು ಪಿ ಪಿ ಟಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಬಟ್ ಇಟ್ ವಾಸ್ ಫಿಯರ್ಡ್ ಬೈ ಆಲ್ ದಟ್ ಒನ್ ಡೇ ಶಿ ವುಡ್ ಹ್ಯಾವ್ ಎ ಟೆರಿಬಲ್ ಫಾಲ್. ಒಂದಿನ ಬಿದ್ದೇ ಬೀಳ್ತಾಳೆ. ವಯಸ್ಸಾದವ್ರು ಮರ ಹತ್ತಿದ್ರೆ ಏನಾಗ್ಬಿಡುತ್ತೆ, ಟೆರಿಬಲ್ ಫಾಲ್ ಆಗುತ್ತೆ ಅನ್ನೋ ಭಯ ಇರುತ್ತೆ. ದಟ್ ಔಟ್ಕಮ್ ವಾಸ್ ಡಿಫರೆಂಟ್ ವೈಲ್ ವಿ ವರ್ ಇನ್ ಟೌನ್. ನಾವು ಹಂಗೆ ಅಂದ್ಕೊಂಡಿದ್ದು ಹಾಗೇ ಹೋಯಿತು. ಒಂದಿನ ಟೌನ್ನಲ್ಲಿದ್ದಾಗ ಶಿ ಕ್ಲೈಮ್ಡ್ ಎ ಟ್ರೀ ಆ್ಯಂಡ್ ಕುಡಂಟ್ ಕಮ್ ಡೌನ್, ಕೆಳಕ್ಕೆ ಬರಲೇ ಇಲ್ಲ. ದಿಸ್ ವಾಸ್ ದ ಫಿಯರ್. ಓಕೆ, ಆಫ್ಟರ್ ದ ರೆಸ್ಕ್ಯೂ, ಇಲ್ಲಿ ಸೆಕೆಂಡ್ ಪಾರ್ಟ್ ನೋಡಿ. ಇಲ್ಲಿ ಏನು ಮಾಡ್ತಾರೆ, ಅವಳನ್ನು ರೆಸ್ಕ್ಯೂ ಮಾಡ್ತಾರೆ. ರೆಸ್ಕ್ಯೂ ಮೀನ್ಸ್ ರಕ್ಷಣೆ ಮಾಡೋದು. ದ ಡಾಕ್ಟರ್ ಟುಕ್ ಗ್ರ್ಯಾನೀಸ್ ಟೆಂಪರೇಚರ್ ಆ್ಯಂಡ್ ಸೆಡ್, ಐ ಸ್ಟ್ರಾಂಗ್ಲಿ ರೆಕಮೆಂಡ್. ನಾನು ಇದನ್ನು ನಿಮಗೆ ಪಿ ಪಿ ಟಿಯಲ್ಲಿ ಕೂಡ ಡಾಕ್ಟರ್ ಗ್ರ್ಯಾನೀಸ್ ಟೆಂಪರೇಚರ್ ತಗೊಳ್ಳೋದನ್ನು ಹೇಳಿದ್ದೀನಿ. ಐ ಸ್ಟ್ರಾಂಗ್ಲಿ ರೆಕಮೆಂಡ್, ಕ್ವೈಟ್ ವೀಕ್ ಇನ್ ಬೆಡ್, ವಿ ಸೈಡ್ ವಿತ್ ರಿಲೀಫ್ ಆ್ಯಂಡ್ ಟಕ್ಡ್ ಹರ್ ಅಪ್ ವೆಲ್. The poor granny, for her it was like a brief season in hell, confined to her bedroom, while every breeze whispered of summer and dancing leaves. ಅವರಿಗೆ ಈ ನೋಡಿ ಇದೆಲ್ಲ ವಿಸ್ಪರ್ಡ್ ಸಮ್ಮರ್ ಆ್ಯಂಡ್ ಡ್ಯಾನ್ಸಿಂಗ್ ಲೀವ್ಸ್. ಇಲ್ಲಿ ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್ ಅನ್ನೋದು ಫಿಗರ್ಸ್ ಆಫ್ ಸ್ಪೀಚ್ ಏನಾಗುತ್ತೆ, ಸಿಮಿಲೆ ಆಗುತ್ತೆ. ಇಲ್ಲಿ ವಿಸ್ಪರ್ಡ್ ಆಫ್ ಸಮ್ಮರ್ ಆ್ಯಂಡ್ ಡ್ಯಾನ್ಸಿಂಗ್ ಲೀವ್ಸ್ ಅನ್ನೋದು ಪರ್ಸಾನಿಫಿಕೇಷನ್ ನೋಡ್ಕೊಳ್ಳಿ. ಹಾಗಾದರೆ ಉಸಿರಲಿಕ್ಕೆ ಆ ಡ್ಯಾನ್ಸಿಂಗ್ ಲೀವ್ಸು ಮಾತಾಡಲಿಕ್ಕೆ ಬರೋಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಇದನ್ನು ವಿ ಕಾಲ್ ಇಟ್ ಆ್ಯಸ್ ಪರ್ಸಾನಿಫೈ ಫಾರ್ ದ ಇನ್ಯಾನಿಮೇಟ್ ಆಬ್ಜೆಕ್ಟ್, ಅಮೂರ್ತ ವಸ್ತುವಿಗೆ ಮೂರ್ತ ರೂಪವನ್ನು ಕೊಡೋದು. ಬಟ್ ಶಿ ಹ್ಯಾಡ್ ಹೆಲ್ಡ್ ಹರ್ ಪೀಸ್ ಸ್ಟಿಲ್ ಶಿ ಫೆಲ್ಟ್ ಸ್ಟ್ರಾಂಗ್. PEAC, ಪೀಸ್ ಅಂದರೆ ಶಾಂತಿ. ಹಾಗಾದರೆ ದೆನ್ ಶಿ ಸ್ಯಾಟ್ ಅಪ್ ಆ್ಯಂಡ್ ಸೆಡ್, ಆರೋಗ್ಯ ಸರಿ ಹೋದ್ಮೇಲೆ ಹೇಳ್ತಾಳೆ, ಐ ವಿಲ್ ಲೈ ಹಿಯರ್ ನೋ ಲಾಂಗರ್, ನಾನು ಇಲ್ಲಿ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಶಿ ಕಾಲ್ಡ್ ಫಾರ್ ಮೈ ಫಾದರ್ ಆ್ಯಂಡ್ ಟೋಲ್ಡ್ ಹಿಮ್ ಅನ್ಡಾಂಟೆಡ್. ಅನ್ಡಾಂಟೆಡ್ ಮೀನ್ಸ್ ವಿಥೌಟ್ ಹೆಸಿಟೇಷನ್, ಯಾವುದೇ ಮುಜುಗರ ಇಲ್ಲದೆ ಹೇಳ್ಬಿಡ್ತಾಳೆ, ಕಡ್ಡಿ ಮುರಿದ ಹಾಗೆ, ದಟ್ ಎ ಹೌಸ್ ಇನ್ ಎ ಟ್ರೀ ಟಾಪ್ ವಾಸ್ ದಟ್ ಶಿ ನೌ ವಾಂಟೆಡ್. ನನಗೆ ಆ ಮರದ ಮೇಲೆ ಮನೆ ಬೇಕಷ್ಟೆ. ಮೈ ಡ್ಯಾಡ್ ಅಂದರೆ ಯಾರ ಡ್ಯಾಡಲ್ಲಿ? ಪೋಯಿಟ್ಸ್ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್, ಹಿ ಸೆಡ್, ದಟ್ಸ್ ಆಲ್ ರೈಟ್. ನೋಡಿ, ಅಮ್ಮ ಹೇಳಿದ್ದೆ ನಮ್ಮ ಮಗ ಎಷ್ಟು ಚೆನ್ನಾಗಿ ಕೇಳ್ತಾರಂತೆ. ದಟ್ಸ್ ಆಲ್ ರೈಟ್, ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್ ಡಿಯರ್. ಅಮ್ಮ, ನೀನು ಏನು ಕೇಳ್ತೀಯ ಅದನ್ನು ರೆಡಿ ಮಾಡಿಕೊಡ್ತೇನೆ. ಐ ವಿಲ್ ಸ್ಟಾರ್ಟ್ ವರ್ಕ್ ಟು ನೈಟ್, ಈ ದಿನನೇ ಸ್ಟಾರ್ಟ್ ಮಾಡಿಬಿಡ್ತೀನಿ ಕೆಲಸನ ಅಂತ. ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್. ನೋಡಿ, ಪೋಯಿಟ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ಇಲ್ಲಿ. ಈ ಎಕ್ಸ್ಪ್ಲೇನ್ಡ್ ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್. ನಾನು ಚಿಕ್ಕವನಿರ್ಬೋದು, ಬಟ್ ಐ ಆಮ್ ಎಕ್ಸ್ಪರ್ಟ್ ಇನ್ ದ್ಯಾಟ್ ವರ್ಕ್. ಹೀ ಸೂನ್ ಫಿನಿಶ್ಡ್ ದ ಕೋರ್ ಅಂದರೆ ಟಾಸ್ಕ್ ಅಂದರೆ ಕೆಲಸ. ಇಲ್ಲಿ ಮೇಡ್ ಹರ್ ಎ ಟ್ರೀ ಹೌಸ್ ವಿತ್ ವಿಂಡೋಸ್ ಆ್ಯಂಡ್ ಡೋರ್. ಹಾಗಾದರೆ ಏನು ಕೋರ್ ಕೊಟ್ಟಿದ್ಲು ಅಮ್ಮ? ಗ್ರ್ಯಾಂಡ್ ಮದರ್ ಗಿವನ್ ಎ ಟಾಸ್ಕ್ ಟು ಮೈ ಫಾದರ್, ಮೇಡ್ ಹರ್ ಎ ಟ್ರೀ ಹೌಸ್ ವಿತ್ ವಿಂಡೋಸ್ ಆ್ಯಂಡ್ ಡೋರ್ಸ್. ನನಗೊಂದು ಸುಂದರವಾಗಿರುವಂಥ ಮನೆ ಬೇಕು ಮರದ ಮೇಲೆ ಅಂತ. ಸೊ ಗ್ರ್ಯಾನಿ ಮೂಡ್ ಅಪ್. ನೋಡಿ, ಮೂಡ್ ಅಪ್, ಗ್ರ್ಯಾನಿ ಮೇಲೆ ಚಲಿಸೋದು. ಇಟ್ಸ್ ಆಲ್ ಇಮ್ಯಾಜರಿ. ನೋಡಿ, ಎಷ್ಟು ಆ ಸೆಂಟೆನ್ಸನ್ನು ನೋಡ್ತಿದ್ದಾಗೆ ನಮ್ಮ ಕಣ್ಣು ಮುಂದೆ ಆ ಚಿತ್ರ ಬಂದುಬಿಡ್ತದೆ. ಮೂಡ್ ಅಪ್, ಮೇಲಕ್ಕೆ ಹತ್ತೋದು. ಆ್ಯಂಡ್ ನೌ ಎವ್ರಿ ಡೇ. ಮೊದಲಿಗೆ ಒಂದು ಸಲ ಹತ್ತಿದ್ದು, ಆಮೇಲೆ ಪ್ರತಿದಿನ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು. ಐ ಕ್ಲೈಂಬ್ ಟು ಹರ್ ರೂಮ್ ವಿತ್ ಎ ಗ್ಲಾಸ್ ಆ್ಯಂಡ್ ಟ್ರೇ. ನನ್ನ ಕೆಲಸ ಏನಂದರೆ ಅಜ್ಜಿ ಜೊತೆಗೆ ಮೇಲೆ ಹತ್ತೋದು. ಆ್ಯಂಡ್ ಶಿ ಸಿಟ್ಸ್ ಹಿಯರ್ ಇನ್ ದ ಸ್ಟೇಟ್ ಆಫ್ ಡ್ರಿಂಕ್ ಶೆರಿ ವಿತ್ ಮೀ. ನನ್ನ ಜೊತೆಗೆ ಅವಳು ದ್ರಾಕ್ಷಾ ರಸವನ್ನು, ಹಣ್ಣಿನ ರಸವನ್ನು ಸವಿತಾ ಇದ್ಲು. ಹಾಗಾದರೆ ಹೇಗೆ ಅಪ್ಹೋಲ್ಡಿಂಗ್ ಹರ್ ರೈಟ್ ಟು ರಿಸೈಡ್ ಇನ್ ಎ ಟ್ರೀ. ನನಗೆ ಮರ ಹತ್ತುವ ಹಕ್ಕು ಇದೆ, ಇದು ನನ್ನ ಹಕ್ಕು ಅನ್ನೋದನ್ನು ಪ್ರತಿಪಾದನೆಯನ್ನು ಮಾಡ್ತಾಳೆ. ವೆರಿ ಇಂಪಾರ್ಟೆಂಟ್ ಅಂಡರ್ಸ್ಟ್ಯಾಂಡ್ ದ ಪೋಯಮ್. ಸ್ಪೀಕರ್ ಇನ್ ದ ಪೋಯಮ್, ಸ್ಪೀಕರ್ ಅಂದರೆ ಯಾರೋ? ಪೋಯೆಟ್. ಡಸ್ ನಾಟ್ ಕಾಲ್ ಹಿಸ್ ಗ್ರ್ಯಾಂಡ್ ಮದರ್ ಚೈಲ್ಡಿಶ್. ವಾಟ್ ಎಲ್ಸ್? ಶಿ, ಅಕಾರ್ಡಿಂಗ್ ಟು ಹಿಮ್, ಶಿ ಗ್ರ್ಯಾಂಡ್ ಮದರ್ ವಾಸ್ ಜೀನಿಯಸ್ ಅಂತ ಕರೀತಾರೆ. ಓಕೆ, ದಿಸ್ ಯು ಹ್ಯಾವ್ ಟು read these questions and you have to understand the poem. Then what you have to do is you have to complete all this question and answers with the
um, help of reading this poem again and again, then what you have to practice is you have to practice ನೋಡಿ ಪಿಕ್ಚರ್ಸ್ ಆರ್ ಇಮೇಜ್ ಅಂತ. ಆ್ಯನ್ ಏಜ್ ವುಮನ್ ಕನ್ಫೈನ್ ಟು ಬೆಡ್ ಅನ್ನೋದನ್ನು ಇದನ್ನು ಪಿ ಪಿ ಟಿಯಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಚಿತ್ರವನ್ನು ನೀವು ಬರೆಯಿರಿ, ಡ್ರಾ ಪಿಕ್ಚರ್ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ರೈಟ್ ದ ಸಮ್ಮರಿ ಆಫ್ ದಿಸ್ ಪೋಯಮ್. ರೈಟ್ ದ ಸಮ್ಮರಿ ಆಫ್ ದಿಸ್ ಪೋಯಮ್ ಇನ್ ಯುವರ್ ಓನ್ ವರ್ಡ್ಸ್. ಇದಕ್ಕೆ ನಿಮಗೆ ಪ್ರಾಜೆಕ್ಟ್ FA 2ಗೆ ಪ್ರಾಜೆಕ್ಟ್ ಕೂಡ ಕೊಟ್ಟಿದ್ದೇನೆ. ಹಾಗಾಗಿ ಇದನ್ನು ನೀವು ಮಾಡುವಂಥದ್ದು ಆಗಬೇಕು. ನೀಟಾಗಿ ಇದನ್ನು ಇನ್ನೊಂದು ಸಲ ಒಂದು 2-3 ಟೈಮ್ಸ್ ಓದಾದಮೇಲೆ ಅದನ್ನು ಯು ಸಮರೈಸ್ ದ ಹೋಲ್ ಪೋಯಮ್ ಇನ್ ಯುವರ್ ಓನ್ ವರ್ಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ವಿಲ್ ಮೀಟ್ ಯು ಅಗೇನ್ in next videos. If any doubts you have, please call to my number. Thank you.